ಹಾಯ್ ಫ್ಯಾಮ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನೆಕ್ಸ್ಟ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ವೆದರ್ ಯಾವ ಥರ ಇದೆ ಅಂತ. ನಾನು ಮಾರ್ನಿಂಗೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗೇ ಮಳೆ ಅಂದರೆ ಒಂದು ಸ್ವಲ್ಪ ಜಡಿ ಮಳೆ ಥರ, ಜಾಸ್ತಿ ಬರೋದು ಇಲ್ಲ ನಿಲ್ಲೋದು ಇಲ್ಲ, ಆ ಥರ ಆಗ್ಬಿಟ್ಟೈತೆ. ಅದಕ್ಕೆ ಚಳಿ ಅಂದರೆ ಚಳಿ, ಅದಕ್ಕೋಸ್ಕರ ಸ್ಪೆಷಲಾಗಿ ಏನಾದರೂ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವಿವತ್ತು ಅಕ್ಕಿ ನುಚ್ಚಿನ ಕಾಯಿ ಕಡುಬು ಆ ರೆಸಿಪಿನ ಮಾಡ್ತಾ ಇದ್ದೀವಿ. ಸೊ ಒಂಥರ ಹೆಸರು ಡಿಫ್ರೆಂಟ್ ಆಗೈತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನಾವು ಇದನ್ನು ಎಲ್ಲಿ ಅಂದರೆ ಚಿಕ್ಕಮಂಗ್ಳೂರು ಟ್ರಿಪ್ ಹೋಗಿದ್ದಾಗ ತಿಂದಿದ್ವಿ. ಸಖತ್ ಇಷ್ಟ ಆಗ್ಬಿಟ್ಟಿತ್ತು, ನನ್ನ ಹಸ್ಬೆಂಡ್ಗಂತೂ ಸಖತ್ ಇಷ್ಟ ಆಗಿತ್ತು. ಅದಕ್ಕೆ ಜಾತ್ರೆ ಟೈಮಲ್ಲೇ ಅಕ್ಕಿನ ನುಚ್ಚು ಮಾಡಿಸ್ಕೊಂಬಂದು ಇಟ್ಟಿದ್ರು. ಅದನ್ನು ಇವಾಗ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವಿಲ್ಲಿ. ಈ ರೆಸಿಪಿಗೆ ಏನು ಜಾಸ್ತಿ ಐಟಮ್ಸ್ ಬೇಕಾಗಲ್ಲ ಆ್ಯಂಡ್ ಇನ್ನೊಂದು ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ ಇದು. ನಾವಿದಕ್ಕೆ ಇಲ್ಲಿ ಬೌಲ್ ಕಾಣ್ತಾ ಇದೆಯಲ್ವಾ ವೈಟ್ ಕಲರ್ದು, ಅದರಲ್ಲಿ 2 ಬೌಲಷ್ಟು ಅಕ್ಕಿ ನುಚ್ಚನ್ನ ತೊಗೊಂಡು ಅದನ್ನು ನೆನೆಸಿ ಒಂದು 20 ನಿಮಿಷ ಇಟ್ಟಿದ್ವಿ ನೆನೆಯೋಕ್ಕೆ ಅಂತ ಹೇಳ್ಬಿಟ್ಟು. ನೀಟಾಗೆಲ್ಲ ವಾಶ್ ಮಾಡಿದ್ಮೇಲೆ ಅದ್ರ ಜೊತೆಗೆ ಈಗ ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಡಲೆಬೇಳೆನ ಸ್ವಲ್ಪ ನೆನೆಸ್ಕೊಂಡು ಹಾಕ್ಕೊಂಡಿದ್ದೀವಿ. ಮತ್ತು ಕ್ಯಾರೆಟ್, ಬೀನ್ಸ್, ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ಆ ತರಕಾರಿನ ಸಣ್ಣದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಬೇಕು. ನೆಕ್ಸ್ಟು ಒಂದು ಸ್ವಲ್ಪ ಉಪ್ಪು, ನಮ್ಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ಉಪ್ಪು, ಒಂದು ಪಿಂಚ್ ಆಫ್ ಧನಿಯಾ ಪೌಡರು, ಒಂದು ಪಿಂಚ್ ಆಫ್ ಗರಂ ಮಸಾಲ ಆ್ಯಂಡ್ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀವಿ ನಾವು, ಅದ್ರ ಜೊತೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅದೆಲ್ಲ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು. ಅದುವಾಗ ಮಿಕ್ಸ್ ಮಾಡಬೇಕಾದ್ರೆ ನಾವು ಯಾವ ಬೌಲಲ್ಲಿ ಅಕ್ಕಿ ತೊಗೊಂಡಿದ್ವಲ್ಲ ಆ ಬೌಲಲ್ಲೇ 1 ಬೌಲ್ ನೀರು, 1 ಬೌಲ್ ಹಾಲು ತೊಗೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಆ್ಯಂಡ್ ಸ್ವಲ್ಪ ತೆಂಗಿನ ತುರಿನ ಆ್ಯಡ್ ಮಾಡ್ಕೊಂಡಿದ್ದೀವಿ ನಾವು. ಅದ್ರದ್ದು ಹಾಲೆಲ್ಲ ಅಂಶ ಬಿಡೋವರೆಗೂ ನೀಟಾಗಿ ಅದನ್ನೆಲ್ಲ ಕೈಗಲ್ಸ್ಕೊಬೇಕು. ನೆಕ್ಸ್ಟು ಇಡ್ಲಿ ಪಾತ್ರೆ ಇರುತ್ತಲ್ವ, ಇದನ್ನು ಬಂದು ತಟ್ಟೆಗಳಲ್ಲಿ ಮಾಡ್ತಾರೆ ದೊಡ್ಡದಾಗಿ. ನಾನು ಲಾಸ್ಟಲ್ಲಿ ತಟ್ಟೆಯಲ್ಲೂ ಟ್ರೈ ಮಾಡಿದ್ವಿ. ತಟ್ಟೆಗಳಲ್ಲೆಲ್ಲ ಟ್ರೈ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಇಡ್ಲಿ ಪಾತ್ರೆ ಇದು ಇರುತ್ತಲ್ವ ಪ್ಲೇಟ್ಸು, ಅದರಲ್ಲೇ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಹಾಕಿದ್ವಿ. ಏನಿಲ್ಲ, ಅಕ್ಕಿ ನುಚ್ಚೆಲ್ಲ ನೀಟಾಗಿ ನೆಂದಿರುತ್ತಲ್ವ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಪಾತ್ರೆಗೆ ಯಾವ ಥರ ಇಡ್ಲಿಗೆ ಹಿಟ್ಟು ಹಾಕ್ತೀವಲ್ವ ಆ ಥರನೇ ಹಾಕಿ ಬೇಯಿಸ್ಕೊಂಡ್ರೆ ಸಾಕು. ಒಂದು ಐ ಫ್ಲೇಮಲ್ಲಿ 20 ನಿಮಿಷ ಬೇಯಿಸ್ಕೊಬೇಕು. ಇಡ್ಲಿ ಟೇಸ್ಟ್ ಅಂತೂ ಕೊಡಲ್ಲ, ಇದು ಬೇರೆ ಥರನೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಏನು ಅಂದರೆ ಬಿಸಿದೆ ತಿಂದುಬಿಡಬೇಕು, ಫುಲ್ಲು ಗಟ್ಟಿ ಆಗಿಬಿಟ್ರೆ ತಿನ್ನೋಕ್ಕಾಗಲ್ಲ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಕೂಡ ಅದು ಕಚ್ಕೊಂಡಿಲ್ಲ, ನೀಟಾಗಿ ಬರ್ತಾ ಇದೆ. ಎಣ್ಣೆನೂ ಅಷ್ಟೇ ನಾವು ಜಾಸ್ತಿ ಯೂಸ್ ಮಾಡಿಲ್ಲ, ತುಂಬ ಚೆನ್ನಾಗಿ ಬಂದಿತ್ತು. ನಾವು ಅದಕ್ಕೆ ಕೆಂಪು ಚಟ್ನಿ ಥರ ಮಾಡ್ಕೊಂಡಿದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇವತ್ತಿನ ಟಿಫನ್ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ, ಲಾಸ್ಟಲ್ಲಿ ತಟ್ಟೆನ ಈ ಥರ ಇಟ್ಟು ಬೇಯಿಸ್ಕೊಬೇಕು. ಆಮೇಲೆ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಬೋದು. ಇದು ಬಂದು ನಮ್ಮದು ಇವತ್ತಿನ ಟಿಫನ್ ಆಗಿತ್ತು. ಟಿಫನ್ ಎಲ್ಲ ಆದಮೇಲೆ ನನ್ನ ಮಗಳ ಜೊತೆ ಟೈಮ್ ಕಳೆಯೋದಿದ್ದೇ ಇರುತ್ತಲ್ವ, ಅವಳ ಜೊತೆ ತರಲೆ ಮಾಡಿಕೊಂಡು ಹಂಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಎಲ್ಲೋ ತರೋದು ನೀವು? ತಾತನ ಮನೆಗೆ ಪಾರ್ಟಿ ಮಾಡಕ್ ಹೋಗ್ತಾ ಇದೀಯಾ? ಏನ್ ಪಾರ್ಟಿ, ಏನ್ ಸ್ಪೆಷಲು? ಓ, ಎಲ್ಲ ನೀನು ಐಟಮ್ಸ್ ಎಲ್ಲ ಇಲ್ಲಿ ತುಂಬ್ಕೊಂಡಿದ್ಯಾ? ಸರಿ, ಪಾರ್ಟಿ ಮಾಡಕ್ ಬುಕ್ ಏನಕ್ಕೆ? ಏನ್ ಬರೆಯೋದು ನೀನು? ಓ, ತಾತಂಗೆ ಹುಟ್ಟು ಹಬ್ಬದ ಶುಭಾಶಯಗಳು ಬರೀತ್ಯಾ? ಏನ್ರು ಆಯಿತು. ಮಳೆಯೆಲ್ಲ ನಿಂತಿತ್ತು, ಅಂದರೆ ಸ್ವಲ್ಪ ಜಡಿ ಮಳೆ ಇದ್ದಿದ್ದರಿಂದ ಅಷ್ಟೊಂದೇನು ತ್ಯಾವ ಆಗಿರಲಿಲ್ಲ. ಅದಕ್ಕೋಸ್ಕರ ಅವರೆಕಾಳು ಹಾಕೋಣ ಅಂತ ಹೇಳ್ಬಿಟ್ಟು ಅವರೆಕಾಳು ಹಾಕೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ನನ್ನ ಹಸ್ಬೆಂಡ್ ಆಗಲೇ ಹಾಕ್ತಾಯಿದ್ರು. ಹಂಗೂ ಸ್ವಲ್ಪ ಜಡಿ ಮಳೆ ಬರ್ತಾಯಿತ್ತು. ನನ್ನ ಮಗಳು ನಾನು ಬರ್ತೀನಿ ಇದಕ್ಕೆ ಅವಳನ್ನ ಪೂರ್ತಿ ಪ್ಯಾಕ್ ಮಾಡಿಕೊಂಡು ಕರ್ಕೊಂಡು ಬಂದಿದ್ದಾಯಿತು. ನೀವಿಲ್ಲಿ ನೋಡ್ತಾ ಇರ್ಬೋದು. ಸಾಲಿಗೆ ಅವರು ಅವರೆಕಾಳನ್ನೆಲ್ಲ ಹಾಕೊಂಡು ಹೋಗ್ತಾಯಿದ್ರು. ನಾನು ಅದನ್ನು ಮುಚ್ತಾ ಇದ್ದೆ ಬೀಜನ. ಸ್ವಲ್ಪ ಹೊತ್ತು ಕೈಯಲ್ಲಿ ಅದನ್ನೆಲ್ಲ ಮಣ್ಣನ್ನು ಮುಚ್ಚೋಕೆ ನೋಡಿದೆ, ಆಗಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ನೋಡಿ ಸಾಕಾಗ್ಬಿಟ್ಟು ಕಾಲಲ್ಲೇ ಆ ಕಡೆ ಈ ಕಡೆ ಮಣ್ಣನ್ನ ಎಳ್ಕೊಂಡು ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಜಾಗ ಸಲ ಎಲ್ಲಿ ಅವರೆಕಾಳು ಹಾಕಿದ್ವಲ್ಲ ಅಲ್ಲಿನೇ ಈ ಸಲನೂ ಅವರೆಕಾಳು ಹಾಕೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ. ನನ್ನ ಮಗಳು ಅಲ್ಲೇ ನಾವು ಕಾಳು ಹಾಕಬೇಕಾದ್ರೆ ಅಲ್ಲೇ ಆಟ ಆಡ್ಕೊಂಡು ಕೂತಿದ್ಲು. ಒಂದೇನು ಅಂದರೆ ಅವಳಿಗೆ ಮುಂದೆ ಬರೋಕ್ಕಾಗ್ತಾ ಇರಲಿಲ್ಲ, ಪಾಪ ಕಾಲೆಲ್ಲ ಚುಚ್ತಾ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲೇ ಕೂತ್ಕೊಂಡಿದ್ಲು. ಸೊ ಇವತ್ತಿಗೆ ಅಷ್ಟೇ ವಿಷಯ. ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡು ಟ್ರಿಪ್ ಹೋಗೋದಿತ್ತು. ಅವ್ರು ಟ್ರಿಪ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮೊದಲೇ ಫಿಕ್ಸ್ ಆಗಿದ್ದರು. ಅದಕ್ಕೋಸ್ಕರ ಇವತ್ತು ನಾನೇ ವಾರ ಮಾಡಿಬಿಟ್ಟು ಆಮೇಲೆ ಹೋಗ್ತೀನಿ ಅಂತ ಹೇಳಿದರು. ಇದು ಟ್ರಿಪ್ ಬಂದುಬಿಟ್ಟು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾರೆ. ಅವರೆಲ್ಲ ಪಂಚಾಯತಿ ಸ್ಟಾಫ್ಸ್ ಎಲ್ಲ ಹೋಗ್ತಾಯಿದ್ರು, ಅವ್ರ ಜೊತೆ ಇವರು ಹೋಗ್ತಾ ಇದ್ದಾರೆ. ಸೊ ತರಕಾರಿ ಎಲ್ಲ ತಂದು ಕೊಟ್ಟಿದ್ರು. ನಾನೊಂದು 2 ದಿವಸ ಇರಲ್ಲ, ಸುಮ್ಮನೆ ಮಳೆ ಅಲ್ವಾ ಎಲ್ಲೂ ಆಚೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ತಂದು ಕೊಟ್ಟಿದ್ರು. ಅವ್ರು ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು. ನಾನು ಅಷ್ಟೊತ್ತಿಗೆ ತರಕಾರಿಗಳನ್ನೆಲ್ಲ ಜೋಡಿಸ್ಕೊಂಡು ಸೊಪ್ಪೆಲ್ಲ ಸೋಸಿ ಎತ್ತಿಟ್ಕೊತಾ ಇದ್ದೆ.
ನಮ್ಮನೆಗೆ ಯಾವಾಗಲೂ ವಾರ ಮಾಡೋದು ಶನಿವಾರ. ಇವತ್ತು ನನ್ನ ಹಸ್ಬೆಂಡು ಟ್ರಿಪ್ ಹೋಗೋದ್ರಿಂದ ಶುಕ್ರವಾರ ನಾನೇ ವಾರ ಮಾಡ್ತೀನಿ ಅಂತ ಹೇಳಿದರು. ಏನಕ್ಕಂದರೆ ಮುಡುಪೆಲ್ಲ ನಮ್ಮ ಮನೇಲಿ ಹೆಂಗಸ್ರುಗಳು ಮುಟ್ಟೋದಿಲ್ಲ, ಅದಕ್ಕೋಸ್ಕರ ವಾರ ಮಾಡೋದು ನಿಲ್ಲೋದು ಬೇಡ ಅಂತ ಹೇಳ್ಬಿಟ್ಟು ಶುಕ್ರವಾರ ಮಾಡಿಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವರೆಲ್ಲ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಸ್ವಲ್ಪ ಮೊಸಪಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಅದೆಲ್ಲ ತೊಗೊಂಡು ಬಂದಿದ್ದರು. ನಾನು ಮೊನ್ನೆ ತರಕಾರಿ ಎಲ್ಲ ತೊಗೊಂಡು ಬಂದಿದ್ದಿತ್ತು, ಅದಕ್ಕೆ ಸೊಪ್ಪು ಮಾತ್ರ ತೊಗೊಂಡು ಬಂದಿದ್ದರು. ನಾನು ಅದನ್ನೆಲ್ಲ ಜೋಡಿಸ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ಸೊಪ್ಪು ಸ್ವಲ್ಪ ಜಾಸ್ತಿ ದಿನ ಇರಬೇಕು ಅಂದರೆ ಈ ಥರ ನ್ಯೂಸ್ ಪೇಪರಲ್ಲಿ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ನ್ಯೂಸ್ ಪೇಪರೆಲ್ಲ ಸುತ್ತಿ ಎತ್ತಿಟ್ಕೊಂಡ್ರೆ ಜಾಸ್ತಿ ದಿನ ಇರುತ್ತೆ. ಇದು ಬಂದು ನನ್ನ ಹಸ್ಬೆಂಡ್ ಟ್ರಿಕ್ಕು. ಜಾಸ್ತಿ ದಿನ ಸೊಪ್ಪು ಫ್ರೆಶ್ ಆಗಿರಬೇಕು ಅಂದರೆ ನ್ಯೂಸ್ ಪೇಪರ್ಗೆ ಹಾಕಿ ಎತ್ತಿಡಲೇಬೇಕು. ಅವ್ರಿಗೆ ಬೇಗ ಸೊಪ್ಪು ಹಾಳಾಗೋಂಗಿಲ್ಲ, ಇಲ್ಲ ಬೇಗ ಯೂಸ್ ಮಾಡಬೇಕು, ಇಲ್ಲ ಅದು ನಾವು ಯೂಸ್ ಮಾಡೋವರೆಗೂ ಫ್ರೆಶ್ ಆಗಿರಬೇಕು. ಆ ಥರ ನಾನು ಅದಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ಎಲ್ಲ ನ್ಯೂಸ್ ಪೇಪರಿಗೆ ಸುತ್ತಬಿಟ್ಟು ಕವರ್ಗೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಾನಿವತ್ತು ಟಿಫನ್ ಏನು ಬೇಡ ಅಂತ ಹೇಳ್ಬಿಟ್ಟು ಒಂದೇ ಸಲ ಸಾಂಬಾರು ಮಾಡಿ ಅನ್ನ ಮಾಡಿದ್ದೆ. ಟಿಫನ್ ಮಾಡ್ತಾ ಕೂತ್ಕೊಂಡ್ರೆ ಪೂಜೆಗೆಲ್ಲ ಹೆಲ್ಪ್ ಮಾಡೋಕ್ಕಾಗಲ್ಲ, ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಒಂದೇ ಸಲ ಹುಳಿ ಸಾಂಬಾರು ಮಾಡಿಬಿಟ್ಟು ಅನ್ನ ಮಾಡಿದ್ದೆ. ನನ್ನ ಹಸ್ಬೆಂಡು ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ರೆಡಿ ಮಾಡ್ಕೊತಾ ಇದ್ದಾರೆ. ಇವರು ಟ್ರಿಪ್ ಟೈಮಿಂಗ್ ಬಂದುಬಿಟ್ಟು ಸಾಯಂಕಾಲ 5 ಗಂಟೆಗೆ ಎಲ್ಲರೂ ಪಂಚಾಯತಿ ಹತ್ರ ಇರಬೇಕು ಅಂತ ಹೇಳ್ಬಿಟ್ಟು ಇತ್ತು, ಅನೌನ್ಸ್ ಆಗಿತ್ತು. ಸೊ ಅದಕ್ಕೋಸ್ಕರ ಬೆಳಗ್ಗೆನೇ ವಾರ ಮಾಡ್ತಾ ಇದ್ದಾರೆ. ಇನ್ನೊಂದು ರೀಸನ್ ಏನಂದರೆ ಮಧ್ಯಾಹ್ನ ಸ್ವಲ್ಪ ಆಚೆ ಹೋಗೋದಿತ್ತು, ಅದಕ್ಕೋಸ್ಕರ ಹೋಗಿ ಬಂದು ವಾರ ಮಾಡಿ ಹೊರಡೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ವಾರ ಎಲ್ಲ ಮುಗಿಸೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದಾರೆ. ನೋಡ್ತಾ ಇರ್ಬೋದು, ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸಿ ಏನಿದೆ ಕೆಲಸ ಅದನ್ನು ನೆಕ್ಸ್ಟ್ ನೋಡ್ತಾರೆ. ಏನಂದರೆ ನಮ್ಮ ಮನೇಲಿ ವಾರ ಮಾಡ್ತೀವಿ ಅಂದರೆ ಅವತ್ತು ಪೂಜೆ ಮಾಡೋವರೆಗೂ ಟಿಫನ್ ಏನು ಮಾಡಲ್ಲ ಇವರು. ಟಿಫನ್ ಪೂಜೆ ಎಲ್ಲ ಆದಮೇಲೆ ಮಾಡೋದು. ಆಗಲೇ ಅವ್ರ ಬಟ್ಟೆಗಳೆಲ್ಲ ಪ್ಯಾಕ್ ಆಗಿತ್ತು. ಮಂತ್ರಾಲಯ ಹೋಗ್ತಾ ಇರೋದ್ರಿಂದ ಪಂಚೆ ಮತ್ತು ಶಲ್ಯ ಮಾತ್ರ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಆಮೇಲೆ ಮರ್ತುಬಿಟ್ಟಾರು ಅಂತ ಹೇಳ್ಬಿಟ್ಟು ಅಲ್ಲಿ ಕಂಪಲ್ಸರಿ ಅಲ್ವಾ ಪಂಚೆ, ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿಬಿಟ್ಟು ಇಡ್ತಾ ಇದ್ದೀನಿ. ಇಷ್ಟ ಆದರೆ ಮುಗೀತು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬ್ಯಾಗೆಲ್ಲ ರೆಡಿ ಆಗಿದೆ. ಟೈಮ್ ಒಂದು ಆಲೆ 4:45 ಆಗಿತ್ತು. ಎಲ್ಲೋ ಹೋಗಿದ್ರು ಅಂತ ಹೇಳ್ಬಿಟ್ಟು ಬಂದು ರೆಡಿಯಾಗಿ ಹೊರಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅವ್ರ ಫೋನೆಲ್ಲ ಚಾರ್ಜ್ ಹಾಕಿ ವಾಚ್ ಎಲ್ಲ ಚಾರ್ಜ್ ಮಾಡಿ ಇಟ್ಟಿದ್ದೆ ಅಷ್ಟೊತ್ತಿಗೆ. ಬ್ಯಾಗ್ ಎಲ್ಲ ರೆಡಿ ಮಾಡಿದ್ದಾಯಿತು. ಇನ್ನೂ ಸ್ವಲ್ಪ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಕಾಫಿ ಮಾಡಿ ಕೊಟ್ಟೆ. ಕಾಫಿ ಕುಡಿದ್ಬಿಟ್ಟು ರೆಡಿ ಆಗ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅವರು ಇವತ್ತು ಶುಕ್ರವಾರ ಸಾಯಂಕಾಲ ಹೋದರೆ ಭಾನುವಾರ ಸಾಯಂಕಾಲ ಆಗುತ್ತೆ ಬರೋದು ಅಂತ ಹೇಳಿದ್ರು. ಹಾಗೆ ಅಲ್ಲಿಂದ ಸುತ್ತಮುತ್ತ ಪ್ಲೇಸ್ಗಳೆಲ್ಲ ನೋಡಿಕೊಂಡು ಬರ್ತೀವಿ ಅಂತ ಹೇಳಿದರು. ಬಾಯ್ ಮಾಡ್ಕೊಂಡ ಪಪ್ಪಂಗೆ ಆಟ ಸಾಮಾನು ತರದ್ ಬರೀಬಾರ್ದಂತೆ. ಇನ್ನು ಏನೇನ್ ಬೇಕಂದ ಕಂದ, ಇನ್ನ ಏನೇನ್ ಬೇಕು? ಹ್ಞೂ, ನೀನು ಹೋಗಕ್ ಆಗಲ್ಲ ಕಂದ. ಏನ್ ಬೇಕು ಅಂತ ಹೇಳು ಅಪ್ಪಂಗೆ. ಸಾಕು, ನೈಸ್ ಮಾಡಿದ್ದು. ಹುಷಾರು, ಮನೆ ಕಡೆ ಎಲ್ಲ ನಿಂದೆ ಜವಾಬ್ದಾರಿ. ಹಾ, ಹುಷಾರಾಗಿರು, ಎಲ್ಲರಿಗೂ ಬುದ್ಧಿ ಹೇಳ್ಕೊಂಡು. ಬಾಯ್. ಈ ಪವರ್ ಸಿಕ್ಬಿಡ್ತಲ್ಲ ನನಗೆ ಅಂತ ಅವಳು ಖುಷಿ. ಬೇಡಮ್ಮ, ನನ್ಗೆ ನೀನೇ ಮೇಕಪ್ ಮಾಡ್ಕೊ. ಅಪ್ಪ ರೆಡಿ ಆಗೈತೆ, ನೀನು ಬಾಯ್ ಮಾಡಿ ಸಾಕು. ಬಾಯ್ ಬಾಯ್ ಪೌಡರ್ ಹಾಕೊಂಡಿದ್ದೀನಿ ನಾನು. ಇದಕ್ಕೆ ಬುದ್ಧಾಯ್ತಾರೆ, ಸುಮ್ಮನೆ ಸಾಕು. ಬಾಯ್ ಮಗ ಮುನ್ಸ್ಕೊಂಡ್ಬಿಟ್ಟೆ. ಸೊ ನೋಡಿದ್ರಲ್ಲ, ಇದಿಷ್ಟು ನಮ್ಮ ಒಂದು ಪುಟ್ಟ ವ್ಲಾಗ್ ಆಗಿತ್ತು. ಈ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.